ಹಲೋ ಹಾಯ್ ನಮಸ್ತೆ. ಇವತ್ತು ನಾವು ತುಮಕೂರಿಂದ ಬೆಂಗಳೂರು ಹೋಗ್ತಿದ್ದೀವಿ. ಟ್ರೈನಲ್ಲಿ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಸಿಕ್ಕವ್ರೆ, ಮಾತಾಡ್ಸ್ಕೊಂಡು ಹೋಗೋಣ. ಅಣ್ಣ ನಿಮ್ಮ ಹೆಸರು? ಅಣ್ಣ ನಮ್ಮ ಹೆಸರು ರಮೇಶ್ ಅಂತ, RG. ಓಕೆ, ನಾಳೆ ನಾಡಿದ್ದು 16ಗೆ ಬಾಸ್ ಅವ್ರ ಬರ್ಡೇ. ಏನಂತ ಹೇಳಕ್ ಇಷ್ಟಪಡ್ತೀರಾ ನೀವು? ತುಂಬಾ ಬೇಜಾರಾಗುತ್ತೆ. ಅವರು ಬೇಗ ಬರಬೇಕು ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಅವತ್ತಿಂದನೂ ಮಾಡ್ತಾ ಇದ್ದೀನಿ. ಬಟ್ ಬಾಸ್ ಇದ್ರೇನೆ ಹಬ್ಬ. ಓಕೆ, ಬಾಸ್ ಅಂದ್ರೆ ಬಾಸ್ ನಾವು ಚಿಕ್ಕ ವಯಸ್ಸಿಂದನೂ ಅವರ ಅಪ್ಪಟ ಅಭಿಮಾನಿ. ಬಟ್ ಅವ್ರು ಇಲ್ದಲೆ ಇವಾಗ ನಮಗೂ ತುಂಬಾ ಬೇಜಾರ, ದುಃಖ. ಅದು ಆಗ್ಬಾರಿತ್ತು, ಬಟ್ ಆಗಿದೆ. ಅದಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ, ನೆಕ್ಸ್ಟ್ ಬರೋ ದಿನಾಂಕದಲ್ಲಿ ಅವರು ಬೇಗ ಬಂದು ನಾನು ಹೋಗ್ತಾ ಇರ್ತೇನೆ. ಬಟ್ ಅವರು ನಮ್ಗೆ ಮೀಟ್ ಆಗಕ್ಕಾಗಲ್ಲ, ಬಟ್ ಬ್ಯುಸಿಯಾಗಿರ್ತಾರೆ. ಬಟ್ ನಮ್ಮ ಟೀಮಲ್ಲಿ ತುಂಬಾ ಡಿ ಬಾಸ್ ಫ್ಯಾನ್ಸ್ ಇರ್ತಾರೆ. ಎಲ್ಲ ಫ್ಯಾನ್ಸೇ, ಬಟ್ ಪ್ರೀತಿ ಜಾಸ್ತಿ ಅಂದ್ರೆ ಡಿ ಬಾಸ್. ಮುಂದೆ ಒಂದು ಡೈಲಾಗ್ ಹೇಳ್ತಿದ್ದೀನಿ, ಇದ್ರೆ ನೆಮ್ಮದಿಯಾಗಿರ್ಬೇಕು, ಆನೆ ನಡೆದಿದೆ ದಾರಿ. ವರ್ಷ ಬರ್ಡೇ ಇದ್ದಾಗ 16 ಫೆಬ್ರವರಿ ಹೋಗ್ತಿದ್ದೇವೆ ಅವ್ರ ಮನೆ ಹತ್ರ. ಇವಾಗ ಈ ವರ್ಷ ನಾಳೆನೇ 16 ಅವ್ರ ಮನೆ ಹತ್ರ ಹೋಗೋದೇನು ಪ್ಲಾನ್ ಇದೆಯಾ ನಿಮ್ದು? ಅಣ್ಣ ಇವಾಗ ಪ್ಲಾನಿಂಗ್ ಏನಿಲ್ಲ, ಬಟ್ ಆಚೆ ಬಂದ್ರೆ ಅದು ಖಂಡಿತವಾಗಿ ಅವರು ಮನೆ ಹೋಗ್ತೀವಿ. ಏನೋ ನಮ್ಮ ಕಡೆಯಿಂದ ಏನಾದರೂ ಚಿಕ್ಕ ಪುಟ್ಟ ಏನಾದಿದ್ರೆ ಸಹಾಯ ಮಾಡ್ಬೋದು. ಬಟ್ ನಮ್ಮ ತುಮಕೂರಲ್ಲೇ ಬಟ್ ಅವರು ತುಂಬ ಸಂಘಗಳಿದ್ದಾವೆ, ಅದರಿಂದ ತುಂಬಾನೇ ಅವ್ರದ್ದು ಕ್ರೇಜ್ ಜಾಸ್ತಿ. ಡಿ ಬಾಸ್ ಅಂದ್ರೆ ಡಿ ಬಾಸ್. ಓಕೆ, ಲಾಸ್ಟ್ ಮೂವಿ ಯಾವ್ದು ನೋಡಿದ್ರಿ? ಲಾಸ್ಟ್ ನೋಡಿ ಡಿವಿಲ್. ಓಕೆ, ಮೊನ್ನೆ 13ಗೆ ಮೂವಿ ರಿಲೀಸ್ ಆಯ್ತು, ಕರಿಯಾ ಮೂವಿ. ಏನ್ ನೋಡಿದ್ರಾ? ಇಲ್ಲ ನೋಡಿದ್ದೀನಿ. Okay. ಹೋಗಿ ನೋಡಿ ತುಂಬಾ ಬೇಜಾರಾಗೋದಂದ್ರೆ ಕೆಚ್ಚಲು ಮಚ್ಚಲು ಹೆಂಗೆಲ್ಲ ನಿನ್ ಡವ್ಗಳು ಅದ್ರಲ್ಲಿ ಮತ್ತೆ ಸಖತ ಕುಣ್ದೇಣ. ನಮ್ಮ ಹುಡುಗರು ತುಂಬಾ ಕುಣಿದಿದ್ದಾರೆ. ಕ್ರೇಜ್ ರಿಲೀಸ್ ಆದ್ರೂ ಅವತ್ತು ಹಿಂಗೆ ಓಡ್ತು, ಇವತ್ತು ಅದೇ ಥರನೇ ಓಡಿತು. ಆದರೆ ತುಂಬಾ ಕ್ರೇಜ್ ಇದೆ. ದಯವಿಟ್ಟು ದೇವರಲ್ಲಿ ಇನ್ನೊಂದ್ಸತಿ ಕೇಳ್ಕೊತೀನಿ, ಡಿ ಬಾಸ್ ಬೇಗ ಆಚೆ ಬರಬೇಕು. ಮತ್ತೆ ಬರ್ಡೇ ಅಂದಾಗ ಒಂದು ಸ್ಟಾರ್ಗಳು ಬರ್ಡೇ ಎಲ್ಲ ಇದ್ದಾಗ ಫ್ಯಾನ್ಸ್ ಎಲ್ಲ ಸೇರಿ ಒಂದು ಬುಕ್ಸು, ಅನ್ನ, ದಾನ ಎಲ್ಲ ಇದು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನೀವೇನಾದರೂ ಅಕಸ್ಮಾತ್ ಅವ್ರು ಇಡ್ತಿದ್ರೆ ಇಲ್ಲ ಅಂದರೂ ಏನಾದರೂ ಐಡಿಯಾ ಮಾಡಿದ್ದೀರಾ ಮಾಡೋಕ್ಕೆ? ಐಡಿಯಾ ಅಂತೇನಿಲ್ಲ, ನಾಳೆ ನೋಡಿ ಪ್ಲ್ಯಾನಿಂಗು ಇನ್ನೂ ಏನೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಪ್ಲ್ಯಾನಿಂಗ್ ಏನಂತ ನೋಡಿ ನಾವು ಪ್ಲ್ಯಾನ್ ಮಾಡ್ಕೊತೀವಿ. ಓಕೆ, ಯಾವ ಊರಿಂದ ಬಂದಿದ್ದು ನೀವು? ಅಣ್ಣ ನಾವು ಇರೋದು ಸ್ವಂತೂರು ಹೊಸದುರ್ಗ. ನಾವು ಚಿಕ್ಕ ವಯಸ್ಸಿಂದನೂ ಬೆಂಗಳೂರಲ್ಲೇ ಜೀವನ ಮಾಡ್ತಿರೋದು. ಬಿಡಿ, ನೆಕ್ಸ್ಟ್ ವರ್ಷ ಖಂಡಿತ ಅವ್ರ ಜೊತೆ ಇಲ್ಲ ಹೋಗ್ಲಿ. ಲೈವ್ ನೋಡಿದ್ದೀರಾ ಬಾಸಿಗೆ? ಲೈವ್ ಹೋಗಿದ್ದೀನಿ. ಲಾಸ್ಟ್ ಟೈಮು ಅದೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಶೂಟಿಂಗ್ ಮುಗಿದಡಿಗಳಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಅವರು ತುಂಬಾ ಕ್ಲೋಸು. ಅವ್ರ ಮೂಲಕದಿಂದ ದೂರದಿಂದನೇ ನೋಡಿ ಇದು ಮಾಡಿದ್ವಿ ಬಸ್ ಅಷ್ಟೇ. ಓಕೆ ಅಣ್ಣ, ತುಂಬ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡಿ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಓಕೆ, ನಮ್ಮ ಜೊತೆ ಇನ್ನೊಬ್ರು ಡಿ ಬಾಸ್ ಅವ್ರ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಯಾವರಿಂದ ಬನ್ನಿ? ನಾವು ಸಿರುಗುಪ್ಪ ಅಂತ. ಓಕೆ, ನಾಳೆ 16ನೇ ತಾರೀಕಿಗೆ ಡಿ ಬಾಸ್ ಅವರ ಬರ್ಡೇ. ಏನಂತ ಹೆಂಗಿದೆ ನಿಮ್ಮ ಫೀಲಿಂಗ್ಸು? ಅವರು ಅಂದ್ರೆ ಆಚೆ ಇಲ್ಲ, ಜೈಲಲ್ಲಿದ್ದಾರೆ, ಅದರಿಂದ ಏನಂತ ಹೇಳಕ್ ಇಷ್ಟಪಡ್ತೀನಿ? ದೇವ್ರ ಗುಡಿ ಒಳಗಡೆ ಕುತ್ಕೊಂಡಿದ್ದಾರೆ, ಹೊರಗಡೆ ಬರ್ಲಿ ಯಾವಾಗ ತೋರಿಸ್ತೀವಿ ಹಬ್ಬ ಅನ್ನೋದು. ವರ್ಷ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಿದ್ರಿ, ಈ ವರ್ಷ ಏನಿದೆ ಪ್ಲಾನ್ ಅಂತ? ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ. ನಮ್ಮ ಬಾಸ್ ಆಚೆ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಏನೋ ಒಳಗಡೆ ಇದ್ದಾರೆ, ಸ್ವಲ್ಪ ನೋವಿದೆ. ಪಕ್ಕ ಅಂತ ಮಾಡೇ ಮಾಡ್ತೀವಿ. ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ, ಕಾಯ್ತಾ ಇದೀವಿ. ವೇಟಿಂಗ್ ಫಾರ್ ಲವ್ ಯು ಡಿ ಬಾಸ್. ಲಾಸ್ಟ್ ಯಾವ ಮೂವಿ ನೋಡಿದ್ರಿ ನೀವು? ಡೆವಿಲ್ ಎಷ್ಟು ಸತಿ ನೋಡಿ? 3 ಸತಿ ನೋಡಿದ್ವಿ. 100 ಸತಿ ನೋಡಿದ್ರಾ? 3 ಸತಿ. 3 ಸತಿ. ಹಾಂ, 3 ಸತಿ. ಡೈಲಾಗ್ ಇಷ್ಟ ಆಯ್ತಾ? ಡೈಲಾಗ್ ಇದೆ. ಯಾವ್ದು ಇಷ್ಟ ಆಯ್ತು? ನಾವು ಡಿ ಬಾಸ್ ಡೆವಿಲಾಗ ಚೇರ್ ಮೇಲೆ ಕುತ್ಕೊಂಡೆಲ್ಲ ಹಾಕ್ತಾರಲ್ಲ, ಅವ್ರದ್ದು ಡೈಲಾಗ್. ಒಂದು ಬಾಸ್ ಪಕ್ಕ ಡೈಲಾಗ್ ಅಂದ್ರೆ ನನಗೆ ಬರೋದು ಅದೇ, ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶಿನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋರು ನಾವು. ಬಾವುಟ ಮುಟ್ಟಿದ್ರೇ ಬಿಡಲ್ಲ ನಾವು. ನಮ್ಮ ಹೆಣ್ಮಕ್ಳು ಬಿಟ್ಬಿಡ್ತೀವ. ಆ ಡೈಲಾಗ್ ನಂಗೆ ತುಂಬಾ ಇಷ್ಟ. ನೀವು ಯಾವಾಗಾದ್ರೂ ಲೈವ್ ಮುಖದಿಂದ ಮುಖಕ್ಕೆ ಮೀಟ್ ಆಗಿದ್ದೀರಾ? ನೋಡಿಲ್ಲ, ನಮ್ಮ ಬಾಸ್ನ ಇನ್ನೂ ನೋಡಿಲ್ಲ. ನೋಡ್ಬೇಕಂತ ಆಸೆ ಇದೆ. ನಮಗೆ ತುಂಬಾ ಆಸೆ ಇದೆ. ಈ ಸತಿ ಬಂದಿದ್ರೆ ಪಕ್ಕ ಹೋಗ್ತಾ ಇದ್ವಿ ಬಾಸ್. ಬಿಡಿ, ನೆಕ್ಸ್ಟ್ ವರ್ಷ ಫುಲ್ ಗ್ರ್ಯಾಂಡ್ ಆಗಿ ಮಾಡಿ ಬಾಸ್ ಇಡ್ತಾರೆ ನಿಮ್ ಜೊತೆ ಅಂತ ಹೇಳಕ್ ಇಷ್ಟಪಡ್ತೀನಿ. 8ಗೆ ಆಚೆ ಬರ್ತಾರೆ ಅಂತ ಕಾಯ್ತಾ ಇದ್ವಿ. ಇನ್ನೂ ಆಗಿಲ್ಲ. ಬರ್ತಾರೆ, ಬಂದಿದ್ದೇನ ಹಬ್ಬನೇ ತೋರಿಸ್ತೀವಿ. ನಮ್ಮ ಚಾನೆಲ್ ಮುಖಾಂತರ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಫ್ಯಾನ್ಸ್ ಎಲ್ಲ ನಮ್ಮ ಬಾಸ್ಗೆ? ಏನಿಲ್ಲ, ಜೈ ಡಿ ಬಾಸ್. ಓಕೆ, ನಿಮ್ಗೂ ಒಳ್ಳೇದಾಗ್ಲಿ.
ನಮಗೂ ಒಳ್ಳೆ